ನಿನ್ನೆ ಹಾಸ್ಪಿಟಲಿಂದ ಬರಬೇಕಾದ್ರೆ ಕೋಟೆಯಲ್ಲಿ ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೆ. ಇವತ್ತು ಅದರಿಂದ ಒಂದೊಳ್ಳೆ ಹೆಲ್ದಿಯಾಗಿರೋ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 2 ನೆಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು 1 ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸಿ ಕುಡಿದಿದ್ದಾಯಿತು. ಹೊಸದಾಗಿ ಮೊದಲು ಕುಡಿಯೋರಿಗೆ ಸ್ವಲ್ಪ ಒಗ್ರೊಗ್ರು ಅನಿಸಿದ್ರು 1-2 ಸಲ ಕುಡಿಯೋ ಅಷ್ಟರಲ್ಲಿ ಅಡ್ಜಸ್ಟ್ ಆಗಿಬಿಡ್ತೀರ. ಈ ಜ್ಯೂಸ್ ಬೆನಿಫಿಟ್ ಬಗ್ಗೆ ಸಾಕಷ್ಟು ವೀಡಿಯೋಗಳು ನಿಮಗೆ ಸಿಗುತ್ತೆ, ಹಾಗೂ ಬೇಕೆಂದರೆ ಹೇಳಿ ಮಾಡೋಣ. ಇದಾಗಿ ಒಂದು ಅರ್ಧ ಗಂಟೆ ಆದಮೇಲೆ ಅವರೆಕಾಳು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿ ಅಮ್ಮ ಸಖತ್ತಾಗಿರೋ ಒಂದು ಬಾತ್ ಮಾಡಿದರು. ಅದನ್ನು ತಿಂದ ಮೇಲೆ ಒಂದೊಳ್ಳೆ ಕೆಲಸ ಕೊಟ್ಟರು. ಅದೇನೆಂದರೆ, ಹೇಗಿದ್ದರೂ ಟೈಮ್ ಪಾಸ್ ಮಾಡೋದ್ರಲ್ಲಿ ನಾನು ಚಾಂಪಿಯನ್ ಅಲ್ವಾ, ಅದಕ್ಕೆ ಟೈಮ್ ಪಾಸ್ ಕಡಲೆಕಾಯಿ ಸುಲಿಯೋ ಕೆಲಸ ಕೊಟ್ಟರು. ಹೇಗೋ ಟೈಮ್ ಪಾಸ್ ಆಗುತ್ತೆ ಅಂತ ನಾನು ಜೈ ಎಂದು ಕೆಲಸ ಶುರು ಮಾಡಿದೆ. ಇದ್ರ ಮಧ್ಯ ಈ ಹಳ್ಳಿಗಳಲ್ಲಿ ಮನೆ ಹತ್ರ ಯಾರಾದರೂ ಏನಾದರೂ ಮಾರ್ಕೊಂಡು ಬರೋ ಹಾಗಿಲ್ಲ, ಅಡ್ಡ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ತಗೋತಾರೆ. ಅದರಲ್ಲೂ ಕೂದಲಿಗೆ ಪಾತ್ರೆ ಕೊಡೋರಂತೂ ಬರ್ತಾರಲ್ಲ, ಅವರು ಸಿಕ್ಕಿದ್ರಂತೂ ಬಿಡಲ್ಲ. ಇವ್ರು ಕೇಳಿದ್ದು ಅವ್ರು ಕೊಡಲ್ಲ, ಅವ್ರು ಕೊಟ್ಟಿದ್ದು ಇವ್ರು ಒಪ್ಪಲ್ಲ. ಹೀಗೆ ಹಗ್ಗ ಜಗ್ಗಾಡಿ ಕೊನೆಗೆ ಗೆಲ್ಲೋದು ಅಮ್ಮಂದ್ರೆ. ಇವತ್ತು ಅಮ್ಮ ಅವ್ರ ಜೊತೆ ಚೌಕಾಸಿ ಮಾಡಿ ತನಗೆ ಬೇಕಾಗಿದ್ದು ತಗೊಂಡೇ ಬಿಟ್ಲು. ಹೆಚ್ಚು ಕಡಿಮೆ ಮನೇಲಿರೋ ಈ ಸಣ್ಣ ಪುಟ್ಟ ಬಾಕ್ಸ್ಗಳನ್ನೆಲ್ಲ ಅಮ್ಮ ಹೀಗೆ ತೊಗೊಂಡಿದ್ದು. ತಗೋಬೇಡ ಅಂತಂದರೂ ಕೇಳಲ್ಲ, ಎಷ್ಟು ತೊಗೊಂಡ್ರು ಅವಳಿಗೆ ಸಾಕಾಗಲ್ಲ. ಆಮೇಲೆ ಅಷ್ಟರಲ್ಲಿ ಕಡಲೆಕಾಯಿನೂ ಸುಲಿದಾಗಿತ್ತು. ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಿನ್ನೆ ಮಾಡಿದ ಗುಲ್ಕನ್ನ ಟೇಸ್ಟ್ ಮಾಡೋಣ ಅಂತ ಹೇಳಿ ಬ್ರೆಡ್ ತೊಗೊಂಡಿದ್ದೀನಿ. ಇದು PKK ಬ್ರ್ಯಾಂಡ್ನ ಬ್ರೆಡ್, ಎಕ್ಸ್ಟ್ರಾ ಸಾಫ್ಟ್ ಮತ್ತು ಟೇಸ್ಟ್. ಜಾಮ್ ಟೇಸ್ಟ್ ಮಾಡಿದ್ಮೇಲೆ ನನಗನ್ಸಿದ್ದು ಜಾಮ್ ಸರಿಯಾಗಿ ಇನ್ನೂ ಕಂದಿಲ್ಲ, ಇನ್ನೂ ಚೆನ್ನಾಗಿ ಹೊಂದ್ಕೊಬೇಕು ಅಂತ. ಯಾಕಂದರೆ ಅದನ್ನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಅದರ ರಸನೇ ಒಂದು ಕಡೆ ಬರುತ್ತೆ, ಆಮೇಲೆ ಗುಲಾಬಿ ದಳಗಳೇ ಒಂದು ಕಡೆ ಹೋಗುತ್ತೆ.